ಸಿದ್ದಾಪುರ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ನಾಮಧಾರಿ ಯುವ ಮುಖಂಡ ತೋಟಪ್ಪ ನಾಯ್ಕ ಹೊಸೂರು ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದಾಪುರ ಪಟ್ಟಣದ ಬಾಲಭವನದಲ್ಲಿ ಸಮಾಜದ ವಿವಿಧ ಸಂಘಟನೆಗಳ ಪ್ರಮುಖರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಾಮಧಾರಿ ಯುವ ಮುಖಂಡ ತೋಟಪ್ಪ ನಾಯ್ಕ ಹೊಸೂರು ಅವರು ನಾಮಧಾರಿ ಅಭಿವೃದ್ಧಿ ಸಂಘ ನಾಮಧಾರಿ ಸಮಾಜಕ್ಕೆ ಸೇರಿದ್ದಲ್ಲ ಎನ್ನುವ ಯಾವ ಹಕ್ಕು ಅಧ್ಯಕ್ಷರಾದ ನಿಮಗಿಲ್ಲ. ನೀವು ಬೇಕಾದರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿಕೊಂಡು ಸಮುದಾಯ ಭವನ ನಿರ್ಮಿಸಿಕೊಳ್ಳಿ. ನಾವು ಅದರ ಸದಸ್ಯತ್ವ ಲೆಕ್ಕಪತ್ರ ಕೇಳುವುದಿಲ್ಲ. ದೇವರು ಶಕ್ತಿ ಕೊಟ್ಟರೆ ನಾವು ಸಹಕಾರ ನೀಡುತ್ತೇವೆ ಎಂದು ತಿರುಗೇಟು ನೀಡಿದ್ದಾರೆ. ನಾಮಧಾರಿ ಸಮಾಜದ ಮನೆಗೆ ಹೋದರೆ ಹಣ ಕೊಡುವುದಿಲ್ಲ ಎಂದಿರುವುದು ಸಾರ್ವಜನಿಕವಾಗಿ ನಮ್ಮ ಸಮುದಾಯಕ್ಕೆ ಮಾಡಿದ ಅವಮಾನ. ಆದಷ್ಟು ಬೇಗ ಸಮಾಜದ ಸಭೆ ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ 1 ತಿಂಗಳ ಒಳಗೆ ಸಭೆ ಕರೆಯದೇ ಇದ್ದರೆ ನಾವು ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವರಿಗೆ ದೂರು ನೀಡುತ್ತೇವೆ ಎಂದು ಯುವ ನಾಮಧಾರಿ ಮುಖಂಡ ತೋಟಪ್ಪ ನಾಯ್ಕ ಎಚ್ಚರಿಕೆ ನೀಡಿದರು. ನಮ್ಮದು ಇದು ಸಂಘ, ನಮ್ಮದು, ನೀವ್ಯಾರು ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಇವ್ರು ಬೇಕಿದ್ರೆ ಬೇರೆ ಸಂಘ ಕಟ್ಕೋಬಹುದು ಅಂತ ಹೇಳಿದ್ದಾರೆ. ಇವರು ಸಮಾಜವನ್ನ ಒಡೆಯುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಬೇರೆ ಸಂಘ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವ್ರ ಮಾತನ್ನ ಕೇಳ್ಕೊಂಡು ಯಾರಾದ್ರೂ ನಮ್ಮ ಒಂದಿಷ್ಟು ಜನ ಶಾಸಕರ ಹತ್ರ ಹೋಗಿ ಈಗಾಗಲೇ ನಾಮಧಾರಿ ಅಭಿವೃದ್ಧಿ ಸಂಘಕ್ಕೆ ಸರ್ಕಾರದಿಂದ ಸಾಕಷ್ಟು ಹಣ ಬಿಡುಗಡೆ ಆಗಿದೆ, ನಾವು ಒಂದು ಹೊಸ ಬೇರೆ ಕಟ್ಟಡವನ್ನು ಕಟ್ತೀವಿ, ನಮಗೆ ನೀವೀಗ ಶಾಸಕರು ಅನುದಾನವನ್ನು ಕೊಡಬೇಡಿ, ನಮಗೆ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಏನಾದ್ರು ಅರ್ಥ ಇದೆಯಾ? ಹಾಗಾಗಿ ಇವರು ಸ್ಪಷ್ಟವಾಗಿ ಸಮಾಜವನ್ನು ಒಡೆಯುವಂತ ಕೆಲಸವನ್ನ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಮಾಡ್ತಿದ್ದಾರೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ನಾಮಧಾರಿ ಅಭಿವೃದ್ಧಿ ಸಂಘ ಕರ್ನಾಟಕ ಸೊಸೈಟಿ ಆಕ್ಟ್ ಅಡಿಯಲ್ಲಿ ನೋಂದಾಯಿತ ಸಂಘ. ಸರ್ಕಾರದ ಅನುದಾನವನ್ನು ಪಡೆದು ಸಮಾಜದ ಹೆಸರಲ್ಲಿ ಹಣ ಪಡೆದಂತಹ ಸಂಘ ಆಗಿದ್ರಿಂದ ಇದು ನಮ್ಮದು ನಿಮ್ದು ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಇದು ಸಮಾಜಕ್ಕೆ ಸೇರಿದ ಸಂಘ. ನಾಮಧಾರಿ ಅಭಿವೃದ್ಧಿ ಅಧ್ಯಕ್ಷರು ಹೇಳ್ಬೋದು, ಇದು ನಮ್ಮ 150 ಜನರಿಗೆ ಮಾತ್ರ ಸೀಮಿತವಾದ ಸಂಘ, ಸಮಾಜದ ಎಲ್ಲರನ್ನೂ ನಾವು ಒಟ್ಟಾಗಿ ತಗೊಂಡು ಹೋಗೋ ಪ್ರಶ್ನೆ ಇಲ್ಲ ಅಂತ ಹೇಳ್ಬೋದು. ಆದ್ರೆ ತಾಲೂಕಿನ ಎಲ್ಲ ನಾಮಧಾರಿಗಳಿಗೂ ಸೇರುವಂತ ಸಂಘ ನಾಮಧಾರಿ ಅಭಿವೃದ್ಧಿ ಸಂಘ ಹಾಗೂ ನಾಮಧಾರಿ ಸಮುದಾಯ ಭವನ. ಅವರು ನೀವು ಲೆಕ್ಕ ಕೇಳಬೇಡಿ, ಬೇರೆ ಸಮುದಾಯ ಭವನ ಕಟ್ಕೊಳ್ಳಿ ಅಂತ ಹೇಳಕ್ಕೆ ಇದು ಅವ್ರದ್ದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ, ಇದು ಸಮಾಜದ ಆಸ್ತಿ. ಸರ್ಕಾರದ ಹಣವನ್ನು ಬಳಸಿ ಸಾರ್ವಜನಿಕರಿಂದ ದೇಣಿಗೆಯನ್ನು ತಗೊಂಡು ಕಟ್ಟಿದ ಸಮುದಾಯ ಭವನ ಸಮಾಜದ ಎಲ್ಲರಿಗೂ ಸೇರುವಂಥದ್ದು. ಇವ್ರು ಬೇಕಿದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಮಾಡ್ಕೊಂಡು ಬೇರೆ ಸಮುದಾಯ ಭವನವನ್ನು ಕಟ್ಟಲಿ, ಅವರಿಗೆ ನಾವು ಕೂಡ ದೇವರ ಶಕ್ತಿ ಕೊಟ್ಟರೆ ಸಹಕಾರವನ್ನು ಕೊಡ್ತೀವಿ. ಈಗಿರುವಂಥ ನಾಮಧಾರಿ ಅಭಿವೃದ್ಧಿ ಸಂಘ ಹಾಗೂ ಸಮುದಾಯ ಭವನ ಇಡೀ ನಾಮಧಾರಿ ಸಮಾಜಕ್ಕೆ ಸೇರಿದ್ದು. ಹಾಗಾಗಿ ಇವರು ಈ ರೀತಿಯ ಸರ್ವಾಧಿಕಾರದ ಧೋರಣೆಯನ್ನು ಬಿಟ್ಟು ಸಮಾಜದ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ಬೇಕಂತೇಳಿ ನಾನು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಿದ್ದೀನಿ. ನಮ್ಮ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು, ನಮ್ಮ ಹಿರಿಯರು, ಸ್ವಾಮೀಜಿಗಳು ಇವರೆಲ್ಲ ಭಾಷಣದಲ್ಲಿ ಹೇಳ್ತಾರೆ, ನಾಮಧಾರಿಗಳಲ್ಲಿ ಯುವಕರಿದ್ದಾರೆ, ಉದ್ಯಮಿಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಅವ್ರ ಮನೆಗೆ ಹೋದ್ರೆ ದುಡ್ಡು ಕೊಡ್ತಾರೆ ಅಂತ ಇವರು ಭಾಷಣದಲ್ಲಿ ಹೇಳ್ತಾರೆ. ಆದರೆ ನಾವು ಮನೆ ಬಾಗಿಲಿಗೆ ಹೋದಾಗ ನಾಮಧಾರಿಗಳು ಯಾರೂ ನಮಗೆ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇವರು ಸಾರ್ವಜನಿಕವಾಗಿ ನಮ್ಮ ಸಮುದಾಯವನ್ನ, ನಾಮಧಾರಿ ಸಮುದಾಯವನ್ನ ಅವಮಾನಿಸುವಂತ ಕೆಲಸವನ್ನ ಇವರು ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ನಾಮಧಾರಿ ಸಮಾಜದ ಕ್ಷಮೆಯನ್ನು ಕೇಳಬೇಕಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾನು ಆಗ್ರಹವನ್ನು ಮಾಡ್ತಿದ್ದೀನಿ. ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಜಾಗ ಕಮರ್ಷಿಯಲ್ ಎಣ್ಣೆ ಆಗಿರಲಿಲ್ಲ, ಹಾಗಾಗಿ ಸರ್ಕಾರದ ಅನುದಾನ ತಗೊಳಕ್ಕಾಗಿಲ್ಲ. ನಾನು ಅಧ್ಯಕ್ಷ ಆದಮೇಲೆ ಕಮರ್ಷಿಯಲ್ ಎಣ್ಣೆ ಮಾಡಿಸಿ ಸರ್ಕಾರದ ಅನುದಾನ ಬರೋ ಥರ ಮಾಡಿದೆ ಅಂತ ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ನೀವು ನಿಮ್ಮಂತ ಬುದ್ಧಿವಂತರು ಪಡೆದಿದ್ದಕ್ಕಾಗಿ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಆದರೆ ನಮಗೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡುತ್ತೆ. ನೀವು ಹಿಂದೆ ಗೌರವಾಧ್ಯಕ್ಷರಂತ ಆನಂದ ನಾಯಕರಿದ್ದಾಗ ನೀವು ಸಂಘದಲ್ಲಿ ಉಪಾಧ್ಯಕ್ಷರಿದ್ರಿ, ಅವತ್ತು ನಿಮಗೆ ಗೊತ್ತಿರಲಿಲ್ವೇ ಈ ಜಾಗ ಕಮರ್ಷಿಯಲ್ ಏನಾಗಿಲ್ಲ, ಆ ಕಾರಣದಿಂದ ಸರ್ಕಾರದ ಅನುದಾನ ಪಡೆಯಕ್ಕಾಗ್ತಿಲ್ಲ ಅಂತೇಳಿ ಅವತ್ತು ನಿಮ್ಗೆ ಗೊತ್ತಾಗಿಲ್ವಾ? ಎಲ್ಲ ಒಂದು ಕಡೆ ನಮ್ಗೆ ಅನುಮಾನ ಕಾಡುತ್ತೆ. ನೀವು ಅಧ್ಯಕ್ಷ ಆದ್ಮೇಲೆ ಈ ಸಮುದಾಯ ಭವನ ನಿರ್ಮಾಣ ಆಗಲಿ ಅಂತ ಹೇಳಿ ಅವತ್ತೆಲ್ಲೋ ತಡೆ ಹಿಡಿಯುವಂತ ಕೆಲಸ ಮಾಡಿದ್ರಿ. 23 ವರ್ಷ ಸಂಘದ ಕಟ್ಟಡ ಆಗದೆ ಇರೋದಕ್ಕೆ ಎಲ್ಲ ಒಂದ್ ಕಡೆ ನೀವೇ ಕಾರಣ ಅಂತ ಹೇಳಿ ನಮ್ಗೆ ಇವತ್ತು ಅನುಮಾನ ಕಾಡ್ತಿದೆ. ಕರೀರಿ ಅಂತ ಹೇಳಿದ್ರೆ ಅಧ್ಯಕ್ಷರು ಸಭೆಯನ್ನು ಕರೆಯೋದಿಲ್ಲ. ಕೇಳಿದಂಥವ್ರಿಗೆ ನೀವು ಕೇಳಕ್ಕೆ ನಿಮ್ಗೆ ಯಾವ್ದು ಹಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಬ್ರು ಯಾರು ಕೇಳಿದ್ರೆ ಅವರಿಗೆ ಹಿಡ್ಕೊಂಡು ಹೊಡೆಯೋ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಮ್ಗೆಲ್ಲ ಒಂದ್ ಕಡೆ ಅನ್ಸುತ್ತೆ, ಅವ್ರು ಮಾತಿರ್ತಿದ್ರೆ ಇದು ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತ ಹೇಳ್ತಾರೆ. ಅವರು ಸಂಘದ ಸದಸ್ಯತ್ವವನ್ನು ಯಾರಿಗೂ ಕೊಡದೆ, ಸಂಘದ ಸಭೆಯನ್ನು ಕರೆದೆ,
ತಮ್ಮ ಕಪ್ಪು ದೃಷ್ಟಿಯಲ್ಲೇ ಸಂಘವನ್ನು ಇಟ್ಕೊಂಡು ಸಮುದಾಯದ ಒಂದು ಆಸ್ತಿಯನ್ನು ಪಡೆಯುವ ಹುನ್ನಾರ ನಡೆಸಿದ್ದಾರೆ ಅಂತೇಳಿ ನಮಗೆ ಅನುಮಾನ ಕಾಡ್ತಾ ಇದೆ. ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾವು ಒಂದಿಷ್ಟು ಪ್ರಶ್ನೆಯನ್ನು ನಾಮಧಾರಿ ಅಭಿವೃದ್ಧಿ ಕೇಳ್ತಾ ಇದ್ದೀವಿ. ಬಿಎಸ್ಎನ್ಡಿಪಿ ಜಿಲ್ಲಾ ಉಪಾಧ್ಯಕ್ಷರಾದ ವಿನಾಯಕ ನಾಯ್ಕ್ ದೊಡ್ಡಗದ್ದೆ ಮಾತನಾಡಿ, ಲೆಕ್ಕ ಕೇಳಿದರೆ ಅಧ್ಯಕ್ಷರು ರೇಗಾಡುತ್ತಾರೆ. ಸಮಾಜದ ಯಾವ ಕಾರ್ಯಕ್ರಮಕ್ಕೂ ಭಾಗವಹಿಸುವುದಿಲ್ಲ. ಗುರುವಂದನಾ ಕಾರ್ಯಕ್ರಮ ಮಾಡೋಣ ಎಂದರೆ ಅದರಿಂದ ಸಮಾಜಕ್ಕೆ ಏನು ಪ್ರಯೋಜನ ಇಲ್ಲ, ಮಾಡುವುದು ಬೇಡ ಎಂದು ಒತ್ತಡ ತರುತ್ತಾರೆ. ತಕ್ಷಣ ಇವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು. ಬಿಎಸ್ಎನ್ಡಿಪಿ ತಾಲೂಕು ಉಪಾಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಮಾತನಾಡಿ, ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ನಾಯ್ಕ್ ಬಾಳೆಕೊಪ್ಪ, ನಾಮಧಾರಿ ಸಂಘದ ಮಾಜಿ ನಿರ್ದೇಶಕ ಪಿಟಿ ನಾಯ್ಕ್ ಗೋಳಗೌಡ ಮಾತನಾಡಿದರು. ಆರ್ಯ ಈಡಿಗ ನಾಮಧಾರಿ ಸಂಘದ ಜಿಲ್ಲಾ ಪದಾಧಿಕಾರಿಗಳಾದ ರಾಘವೇಂದ್ರ ನಾಯ್ಕ್, ಪಾಂಡುರಂಗ ನಾಯ್ಕ್, ಚೆನ್ನಮ್ಮಾವ್, ತಾಲೂಕು ಅಧ್ಯಕ್ಷರಾದ ಗಾಂಧೀಜಿ ಆರ್ ನಾಯ್ಕ್, ಮಹಾಮಂಡಳ ತಾಲೂಕು ಉಪಾಧ್ಯಕ್ಷರು ಕೃಷ್ಣಮೂರ್ತಿ ನಾಯ್ಕ್ ಐಸೂರು, ಯುವ ನಾಮಧಾರಿ ಮುಖಂಡರಾದ ಪುನೀತ್ ನಾಯ್ಕ್ ಹೊಸೂರು, ನಿತಿನ್ ನಾಯ್ಕ್ ಹೊಸೂರು, ಆದಿತ್ಯ ನಾಯ್ಕ್ ಹೊಸೂರು, ಕುಮಾರ್ ನಾಯ್ಕ್, ಸಂತೋಷ್ ನಾಯ್ಕ್, ಸಚಿನ್ ನಾಯ್ಕ್, ವಿನಾಯಕ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.